ಬೆಂಕಿ ತನಿಷಾ ಟು ಸೆಟ್ ದಿ ಸ್ಟೇಜ್ ಆನ್ ಫೈರ್ ಅಂತಾರಲ್ಲ ಹಂಗೆ. ಓ ಹೇಗಿದ್ದೀರಿ? ನಾನ್ ಸೂಪರ್. ನೀವೆಲ್ಲರೂ ಹೇಗಿದ್ದೀರಾ? ಹೇಗಿದ್ದೀರಾ ರಾಮನಗರ? ಬೆಂಕಿಗೆ ದಾಹ ಆಗಿದಪ್ಪ. ಒಂದ್ ಸೆಕೆಂಡ್ ಇರಿ. ಓಕೆ ಓಕೆ, ಏನ್ ಗೊತ್ತಾ, ನೀವೆಲ್ಲರೂ ಒಂದ್ಸರಿ ಹಾಯ್ ಹೇಳ್ಬೇಕಂತೆ ತನಿಷಾಗೆ. ಬರೀ ಹುಡುಗರ ವಾಯ್ಸೇ ಕೇಳಿಸ್ತಾ ಇದೆ ಅನ್ಸ್ತಾ ಇದ್ಯಾ? ಇಂದೊಂದ್ ಸ್ವಲ್ಪ ಜೋರಾಗಿ ಹೇಳ್ರಪ್ಪ. ಸಾಕಾಗ್ತಿಲ್ಲ ಅನ್ನಿಸ್ತಾ ಇದೆ ಇಲ್ವಾ? ಅಲ್ಲ, ಬೆಂಗಳೂರಿಂದ ಬೆಂಕಿ ರಾಮನಗರಕ್ಕೆ ಬಂದು ನಮ್ ಡಿ ಬಾಸ್ ಸಾಂಗ್ ಡಾನ್ಸ್ ಮಾಡಿದ್ಮೇಲೆ ನಿಮ್ ಸೌಂಡ್ ಇಷ್ಟ ಇತ್ತು ಅಂದ್ರೆ ಬೆಂಕಿ ಸ್ಟೇಜ್ ಮೇಲೆ ಬಂದಿದ್ದಕ್ಕೆ ಅರ್ಥನೇ ಇಲ್ಲ. ಈಗ ಬಂತು ನೋಡಿ ವಾಯ್ಸ್. ಸರಿ, ಒಂದ್ಸತಿ ನನ್ಗೋಸ್ಕರ ನಾನೊಂದು ಕೌಂಟ್ ಮಾಡ್ತೀನಿ ಆಯ್ತಾ? ಕೌಂಟ್ ಜೊತೆಗೆ ನೀವು ಕೂಗ್ಬೇಕು. ನಿಮ್ ತಾಕತ್ತೇನು ಅಂತ ನಾನು ಇವತ್ತು ನೋಡ್ಬೇಕು. ರೆಡಿನಾ? ರೆಡಿನಾ? ಓಕೆ, ಇನ್ ದ ಕೌಂಟ್ ಆಫ್ 3, 2, 1. ಓ, ಅದು ರಾಮನಗರದ ಗತ್ತು. ಫುಲ್. ಹೇಗಿದ್ದೀರಿ ತನಿಷಾ? ನಾನ್ ಸೂಪರ್ ಆಗಿದ್ದೀನಿ. ನಿಮ್ಮ ಪೆನ್ ಡ್ರೈವ್ ಸಿನಿಮಾ ಕೂಡ ಬಂತು ಅಂಡ್ ನಿಮ್ಮ ಡಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದಿರಿ. ಅದರಲ್ಲಿ ಅಫ್ಕೋರ್ಸ್ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಿ, ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಿನಿಮಾ ಕೋಣ. ಆಕ್ಚುಲಿ ಇತ್ತೀಚೆಗೆ ಪೆನ್ ಡ್ರೈವ್ ಸಿನಿಮಾದಲ್ಲಿ ನಾನು ಕಾಪ್ ಆಗಿ ಕಾಣಿಸ್ಕೊಂಡಿದ್ದೆ. ತುಂಬಾ ಪ್ರೋತ್ಸಾಹ ಕೊಟ್ಟಂತ ಒಂದು ಪಾತ್ರ ಅದು. ನಮ್ಮ ರಿಯಲ್ ಲೈಫ್ನಲ್ಲಿ ನಮ್ಮ ಕಣ್ಣೆದುರುಗಡೆ ಎಷ್ಟು ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಆಗಿ, ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಹೆಣ್ಮಕ್ಳು ಎಷ್ಟು ಕಷ್ಟವನ್ನ ಪಡ್ತಾರೆ. ಅವರೊಂದು ಯೂನಿಫಾರ್ಮ್ ಇಂದ ಹಿಡಿದು ಅವ್ರು ಫೇಸ್ ಮಾಡುವಂತಹ ಎಲ್ಲ ತರಹದ ಪ್ರಾಬ್ಲಮ್ಸ್ ಆಗಿರ್ಬೋದು, ಅವರು ಸೊಲ್ಯೂಷನ್ ಹುಡ್ಕೋಂಥ ರೀತಿ ಆಗಿರ್ಬೋದು, ಅದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಮೈಸೂರಲ್ಲಿನ ಸಿನಿಮಾ ನಡೀತಾ ಇದೆ, ದಯವಿಟ್ಟು ಯಾರ್ಯಾರು ನೋಡಿಲ್ವೋ ಹೋಗಿ ನೋಡಿ. ಆ್ಯಂಡ್ ಇಷ್ಟೆಲ್ಲ ಆದ್ಮೇಲೆ ನಾನಿವತ್ತು ನಿಮ್ಮ ಮುಂದೆ ಬರೀ ಬೆಂಕಿ ಆಗಲ್ಲ, ಪ್ರೊಡ್ಯೂಸರ್ ತನಿಷಾ ಕುಪ್ಪಂಡ ಆಗಿ ಬಂದು ನಿಂತಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸೊ ಮುಂದೆ ನಾನು ಕೋಮಲ್ ಸರ್ ಅಭಿನಯದ ಕೋಣ ಚಿತ್ರದಲ್ಲಿ ಪ್ರೊಡ್ಯೂಸರ್ ಆಗಿ, ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ದಯವಿಟ್ಟು ಯಾರು ಇನ್ನೂ ನಮ್ಮ ಕೋಣ ಸಿನಿಮಾದ ಟೀಸರ್ ನೋಡಿಲ್ವೋ ಹೋಗಿ ದಯವಿಟ್ಟು ನೋಡಿ ನಂಗೆ ಅಪ್ಡೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸ್ಯಾಂಡಲ್ವುಡ್ಗೆ ಹೊಸ ನಿರ್ಮಾಪಕರು ಪಾದಾರ್ಪಣೆ ಮಾಡಿದ್ದಾರೆ. ಇವ್ರಿಗೆ ನಮ್ಮ ಕನ್ನಡ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ, ಜೊತೆಗೆ ನಮ್ಮ ರಾಮನಗರ ಜನತೆಯ ಆಶೀರ್ವಾದ ಖಂಡಿತವಾಗ್ಲೂ ಇರಲೇಬೇಕು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಈ ಸಂಜೆ ನಿಮ್ಮೆಲ್ಲರೂ ನೋಡಿ ನಿಮ್ಮ ಒಂದು ಎನರ್ಜಿನ ನಾನು ತಗೊಂಡು ನಿಜವಾಗ್ಲೂ ತುಂಬಾ ಖುಷಿಯಿಂದ ಬೆಂಗಳೂರಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ನಿಮ್ಮನ್ನ ಹೋಗೋದಕ್ಕೆ ಬಿಡಲ್ಲ. ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಇಕ್ಬಾಲ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಮಾಗಡಿಯ ಜನಪ್ರಿಯ ಶಾಸಕರ ದಯವಿಟ್ಟು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.